Hi ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಪಾರ್ಟ್ 3 ವ್ಲಾಗ್ ಆಫ್ ಕನ್ಯಾಕುಮಾರಿ ಟು ರಾಮೇಶ್ವರಂ. ಗೈಸ್ ನಾವೀಗ ಸ್ಫಟಿಕಲಿಂಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹಂದಿ ಕಾಣ್ತಾ ಇದೆಯಾ? ಕರಿ ಹಂದಿ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ ಕತ್ಲಲ್ವಾ ಮರಿಗಳು ಫುಲ್ಲು. ಓ ಮೈ ಗಾಡ್ ಗೈಸ್ ನಾವೀಗ ಸ್ಫಟಿಕಲಿಂಗ ದರ್ಶನಕ್ಕೆ ಹೋಗ್ತಾ ಇದ್ವಿ. ಬೆಳಗ್ಗೆ 4:30 ಟೈಮ್. ಈಗ 5 ಗಂಟೆಯಿಂದ 6 ಗಂಟೆ ಸ್ಫಟಿಕಲಿಂಗ ದರ್ಶನ ಇರುತ್ತೆ ರಾಮೇಶ್ವರಮಲ್ಲಿ. 50 ರೂಪಾಯಿ ಟಿಕೆಟ್ ಪ್ರೈಸು. ಸೊ 4:15 ಹೋಗಿ ಟಿಕೆಟ್ ಇಸ್ಕೋಬೇಕು. ಸೊ ಹೋಗೋಣ ಬನ್ನಿ, ಸ್ಫಟಿಕಲಿಂಗ ದರ್ಶನ ಮಾಡಿ ಬರೋಣ. ಸೊ ಕತ್ಲು, ಯಾರೂ ಇಲ್ಲ ರೋಡಲ್ಲಿ. ಆದರೂ ಆಟೋ ಎಲ್ಲ ಓಡಾಡ್ತಾ ಇದೆ ನೋಡಿ, ಆಟೋ ಎಲ್ಲ ಓಡಾಡ್ತಾ ಇದೆ. ಸೊ ಲೆಟ್ಸ್ ಗೋ. ನಾವೀಗ ಅಗ್ನಿ ತೀರ್ಥಮ್ಗೆ ಹೋಗ್ತಾ ಇದ್ದೀವಿ. ಸೊ ಯೂಶ್ವಲಿ ಏನಂದರೆ ಈಗ ಅಗ್ನಿ ತೀರ್ಥಮಲ್ಲಿ ಸ್ನಾನ ಮಾಡಿ, ಸಮುದ್ರದ ಸ್ನಾನ ಮಾಡಿ ಆಮೇಲೆ 22 ಬಾವಿ ನೀರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ದರ್ಶನಕ್ಕೆ ಮುಂಚೆ. ಸೊ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿದೆ ಅಂತ ಬನ್ನಿ. ಇವಾಗ ಬೆಳಗ್ಗೆ 6 ಕಾಲಾಗಿದೆ. ಗೈಸ್ ಎಷ್ಟು ವರ್ಸ್ಟ್ ಅಂದರೆ ವರ್ಸ್ಟ್, ಕ್ಲೀನಿನೆಸ್ಸೇ ಇಲ್ಲ ನೋಡಿ ಹೆಂಗೆ. ಯಪ್ಪ ಎಷ್ಟು ಜನ, ಎಲ್ಲೆಲ್ಲೇ ಬಟ್ಟೆಗಳು, ಚಪ್ಪಲಿಗಳು, ಇದನ್ನ ನೋಡಿದ್ರೆ ಹೆಂಗಿದೆ ಯಪ್ಪ. ಗೈಸ್ ನಾವು ಅಗ್ನಿ ತೀರ್ಥಕ್ಕೆ ಬಂದಿದ್ವಿ. ಎಷ್ಟು ಜನ ಇದ್ದಾರೆ ಅಂದರೆ ಯಪ್ಪ ನೋಡಿ, ಬರೀ ಅಂದರೆ ಎಷ್ಟು ಕೊಳೆ ಇದೆ ಗೊತ್ತಾ, ಎಲ್ಲ ನೋಡಿ ಇದೆಲ್ಲ. ಅದೇ ಈ ಜನಗಳನ್ನ ಏನ್ ಮಾಡೋಣ, ಕ್ಲೀನಾಗಿ ಇಟ್ಕೊಳ್ಳೋದೇ ಇಲ್ಲ. ಏನಾನ ಇದು ಮಾಡಿದ್ರೆ ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಗೈಸ್ ನಾವೀಗ ಧನುಷ್ಕೋಡಿಗೆ ಬಂದಿದ್ದೀವಿ. ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ, ಲಾಸ್ಟ್ ಪಾಯಿಂಟ್ ಇದೆ. ಸೊ ಇಲ್ಲಿಗೆ ಬಂದಿದ್ದೀವಿ. ವೆದರ್ ಅಂತೂ ಸಕ್ಕತ್ತಾಗಿದೆ, ಬಿಸಿಲು ಇದೆ, ಹಾಗೆ ಅಷ್ಟೊಂದು ಕಣ್ಣಿಗೆ ನೋಡಿತಾ ಇಲ್ಲ. ನೆನ್ನೆ ಅಂತೂ ಸಿಕ್ಕಾಡೆ ಬಿಸಿಲಿತ್ತು, ಹಾಗೆ ಗಾಡಿನೂ ಅಷ್ಟೇ ಇತ್ತು. ಇವತ್ತು ಇಲ್ಲಿ ಬಂದಿದ್ದೀವಿ. ಫುಲ್ಲು ಶಾಪಿಂಗ್ ಗೈಸ್, ಇಲ್ಲಿ ನೋಡಿ ಎಲ್ಲ ಫುಲ್ಲು ಶಾಪಿಂಗು ಆಯಿತಾ, ಫುಲ್ಲು ಶಾಪಿಂಗು. ಇದೇ ಪಾಯಿಂಟು. ಓ ಮೈ ಗಾಡ್, ಐ ಆಮ್ ಎಕ್ಸೈಟೆಡ್. ಗೈಸ್ ನಾವೀಗ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ಕೋಡಿಗೆ ಬಂದಿದ್ದೀವಿ. ಸಕ್ಕಾಗಿದೆ ವ್ಯೂ. ಇದು ಒಂದು ರೋಡ್ ಆಯಿತಾ, ಫುಲ್ಲು ಲಾಂಗ್ ರೋಡು. ಮಧ್ಯ ಬರ್ತಾ ಇದ್ರೆ ಆ ಕಡೆ ಈ ಕಡೆ ವ್ಯೂ ಹೆಂಗಿದೆ ಅಂದರೆ ಫುಲ್ಲು ಏನೂ ಕಾಣಲ್ಲ, ಸಕ್ಕತ್ತಾಗಿದೆ. ಎಂಡ್ ಪಾಯಿಂಟೇ ಇಲ್ಲ ಇದಕ್ಕೆ, ಇದೇ ಎಂಡು ನೋಡಿ. ಓ ಮೈ ಗಾಡ್. ಅಮ್ಮ ಇಲ್ಲಿಂದ ಶ್ರೀಲಂಕಾಗೆ ಹೋಗ್ಬೋದು, ಈಜ್ಕೊಂಡು ಹೋಗ್ಬಿಡೋಣ. ಬನ್ನಿ ಆಂಟಿ, ಈಜ್ಕೊಂಡು ಹೋಗೋಣ. A few moments later. Hello, how are you? I am under the water. Please help me. Here too much raining. ಈ ಸಲ ಇಲ್ಲಿ ಫೋಟೋಸ್ ಎಲ್ಲ ತೆಗಿತಾರೆ, ಜನ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಸನ್ರೈಸ್ ಅಥವಾ ಸನ್ಸೆಟ್ಗೆ ಸಿಕ್ಕಾಪಟ್ಟೆ ಜನ ಸಾಗರ ತುಂಬಿಕೊಂಡಿರ್ತಾರೆ. ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಬೆಳಗ್ಗೆ ನಾವು ಸ್ಫಟಿಕಲಿಂಗ ದರ್ಶನ ಮಾಡಿಕೊಂಡು 4:15, ಇವಾಗೊಂದು 8 ಗಂಟೆ ಆಗಿದೆ. ಸೊ ಇವಾಗ ಬಂದಿದ್ದೀವಿ. ವ್ಯೂ ನೋಡಿ, ಅಲ್ಲೋಡಿ ಯಾರಿದ್ದಾರೆ, ಹನುಮಂತ. ಹೋಯ್. ಓಕೆ. ಅಯ್ಯೋ ಬಾಲ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡಿ ಹನುಮಂತನ ದರ್ಶನನೂ ಆಯಿತು.
ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಗೈಸ್ ನಾವೀಗ ಕೋದಂಡರಾಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಧನುಷ್ಕೋಟಿಯಿಂದ ಆನ್ ದ ವೇ ಪಕ್ಕದಲ್ಲೇ ಇದು ನಮಗೆ ಸಿಗುತ್ತೆ. ಅವರು ಕೋದಂಡರಾಮ ಅಂತ ಹಾಕಿದ್ದಾರೆ, ನಾವು ಕೋದಂಡರಾಮ ಅಂತೀವಿ. ಸೊ ಅದೇ ನಮ್ಮ ಡಿಫ್ರೆನ್ಸ್. Holy place where Lord Rama conducted Pattabhishekam of ವಿಭೀಷಣ ಬ್ರದರ್ ಆಫ್ ಕಿಂಗ್ ರಾವಣ. ಓಕೆ, ಸೊ ರಾವಣನ ಸಂಹಾರ ಮಾಡಿದ್ಮೇಲೆ ವಿಭೀಷಣನ ಪಟ್ಟಾಭಿಷೇಕ ಮಾಡಿದ ಜಾಗ ಇದು. ಗಾಯ್ಸ್ ನಾವೀಗ ಕೋದಂಡ ರಾಮ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಧನುಷ್ಕೋಟಿ ರೋಡ್ ನೋಡಿ ತೋರಿಸ್ತೀನಿ. ಸೊ ಇದೇ ರೋಡೇ ನಾವು ಧನುಷ್ಕೋಟಿಗೆ ಹೋಗಿದ್ದು. ಸೊ ಹಿಂಗೆ ಸ್ಟ್ರೈಟ್ ಹೋಗಬೇಕು. ಹಿಂಗೆ ಬಂದರೆ ನಮ್ಮದು ಇವಾಗ ನಾವಿದ್ದೀವಲ್ಲ ಕೋದಂಡರಾಮ ದೇವಸ್ಥಾನ. ಕೋದಂಡರಾಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಕ್ಯೂ ಇದೆ, ಇಲ್ಲೂ ಕೂಡ ರಶ್ ಇದೆ ನೋಡಿ. ದರ್ಶನ ಮಾಡಿಕೊಂಡು ನನಗೆ, ಇವ್ರಿಗೆ, ಅವ್ರಿಗೆ, ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಬರೋಣ. ವಿಭೀಷಣನಿಗೆ 2 ಸತಿ ಪಟ್ಟಾಭಿಷೇಕ ಆಯಿತು. ಸೊ ಒಂದು ಇಲ್ಲಿ, ಇನ್ನೊಂದು ಶ್ರೀಲಂಕಾಲಿ. ಸೊ 2 ಸತಿ ಪಟ್ಟಾಭಿಷೇಕ ಆಗಿದೆ ವಿಭೀಷಣನಿಗೆ. ಸೊ ಪ್ಲೇಸು ಒಳಗಡೆ ಆ್ಯಕ್ಚುಲಿ ಫೋನ್ ಅಲೋ ಇಲ್ಲ. ತುಂಬ ಚೆನ್ನಾಗಿತ್ತು, ದರ್ಶನ ಆಯಿತು. ಈಗ ವಾಪಸ್ಸು ಹೋಗೋಣ ಬನ್ನಿ. ಈಗ ನೆಕ್ಸ್ಟ್ ಪ್ಲೇಸು ಅಬ್ದುಲ್ ಕಲಾಂ ಹೌಸ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಹೋಗಿ ನೋಡಿಕೊಂಡು ಆಮೇಲೆ ಮಧುರೈಗೆ ಹೋಗೋಣ. ಓಕೆನಾ, ಲೆಟ್ಸ್ ಗೋ ಗೈಸ್. ನಾವು ಅಬ್ದುಲ್ ಕಲಾಂ ನ್ಯಾಷನಲ್ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಓಕೆ, ಸೊ ಇಲ್ಲಿ ಫೋನ್ ನಾಟ್ ಅಲೌಡ್. ಓಕೆ, ಸೊ ಗೈಸ್ ಇಲ್ಲಿ ಒಂದು ಪಾರ್ಕಿಂಗ್ 1 ಅವರ್ಗೆ 100 ರೂಪಾಯಿ. ಲೈಫ್ ಇಲ್ಲೇ ಸೆಟ್ಲು ನೋಡಿ. ಗಾಡಿಗಳೆಲ್ಲ ಯಪ್ಪ ದೇವ, ಅದು ಎಲ್ಲಿ ಏನಂತ ಮೈನ್ ರೋಡ್ ಏನಲ್ಲ, ಇದು ಪಾರ್ಕಿಂಗು ಒಂದು ಗಲ್ಲಿಯಲ್ಲಿ ಇರೋದು. ಬನ್ನಿ ಗಾಯ್ಸ್, ಎಲ್ಲ ಕೆಲಸ ಬಿಟ್ಬಿಟ್ಟು ನ್ಯೂ ಇನ್ವೆಸ್ಟ್ಮೆಂಟ್, ನ್ಯೂ ಸ್ಟಾರ್ಟಪ್. ವಿ ವಿಲ್ ಸ್ಟಾರ್ಟ್ ಒನ್ ಪಾರ್ಕಿಂಗ್ ಲಾಟ್ ಇನ್ ಮಧುರೈ, ಇನ್ ಚೆನ್ನೈ. ಏನೇನೆಲ್ಲ ಬಿಸ್ನೆಸ್ ಇರುತ್ತೆ ನೋಡಿ. ಒಬ್ಬರು ನಾಯಿ ಮಾರ್ತಾರೆ ಕೋಟಿಗೆ, ಇವ್ರು ನೋಡಿದ್ರೆ ಹಿಂಗೆ. ಅಷ್ಟೇ ಗಾಯ್ಸ್ ಜೀವನ. ಬನ್ನಿ ನೋಡಿ ಗಾಯ್ಸ್, ಏನಾದ್ರು ನೈಟೀಸ್ ಬೇಕಂದರೆ ಇಲ್ಲಿ ಬರ್ಬೋದು, ಸೀರೆ ಬೇಕಂದರೆ ಇಲ್ಲಿ ಬರ್ಬೋದು. ಇವ್ರು ಬರೀ ಬೋರ್ಡ್ ಹಾಕಿದರೆ ನಮಗೇನು ಅರ್ಥ ಆಗ್ತಾ ಇರಲಿಲ್ಲ. ಈ ಬಟ್ಟೆಗಳು ಹಾಕಿರೋದಕ್ಕೆ ಸೀರೆ ಅಂಗಡಿ ಅಂತ ಗೊತ್ತಾಗ್ತಾ ಇದೆ. ಚಿಕ್ಕಪೇಟೆ ಕಸ ಅದು ಇದು ಅಂತ ಹೇಳ್ತೀವಿ, ಆದರೆ ಇಲ್ಲಿ ನೋಡಿ ಇದು ಅಷ್ಟೇ ಮಾರ್ಕೆಟ್. ಓಕೆನಾ, ನೋಡಿ ಹೆಂಗೆ ಎಷ್ಟು ಕ್ಲೀನಾಗಿದೆ.